ದೆಹಲಿಯಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯಲ್ಲಿ ರಾಜ್ಯದ ಸಂಸದರ ಜೊತೆ ಮುಖ್ಯಮಂತ್ರಿ ಮೀಟಿಂಗ್ ನಡೆಸಿದ್ದಾರೆ. ರಾಜ್ಯದ 28 ಸಂಸದರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ನಡೆಸಿದ್ದಾರೆ. ಸಭೆಯಲ್ಲಿ ಎಚ್ಡಿಕೆ, ಪ್ರಹ್ಲಾದ್ ಜೋಶಿ ಸೇರಿ ಹಲವರು ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ 28 ಸಂಸದರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಟಿಂಗ್ ನಡೆಸಿದ್ದಾರೆ. ಸಂಸದರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಮೊದಲ ಬಾರಿಗೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. 28 ಸಂಸದರನ್ನ ಭೇಟಿ ಮಾಡಿ ಮೀಟಿಂಗ್ ನಡೆಸಿದ್ದಾರೆ. ಇನ್ನೇನು ಪ್ರಧಾನಿಗಳನ್ನ ಕೂಡ ಭೇಟಿಯಾಗುವವರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ರಾಜ್ಯದ 28 ಸಂಸದರು, ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರಿದಂತೆ, ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಎಲ್ಲ ಸಂಸದರು ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದ 28 ಸಂಸದರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಂದು ಔಪಚಾರಿಕತೆಯೂ ಕೂಡ ಇರುತ್ತೆ, ಯಾಕಂತಂದ್ರೆ ಮೊದಲ ಬಾರಿಗೆ ಪ್ರಮಾಣವಚನ ಸ್ವೀಕಾರ ಮಾಡಿದ ನಂತರ ಅವ್ರಿಗೊಂದು ವಿಶ್ ಮಾಡ್ತಾರೆ, ಒಂದು ಅಬ್ರಿಡ್ಜ್ ಮಾಡೋ ಅಂತ ಒಂದು ಆಡಳಿತಾತ್ಮಕವಾಗಿ ಒಂದು ಬಂಧ ಬೆಸೆಯುವಂಥ ಒಂದು ಫಾರ್ಮಾಲಿಟಿ ಕೂಡ ಇರುತ್ತೆ. ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿರ್ತಾರೆ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ. ಅಪ್ಡೇಟ್ ಪಡ್ಕೊಳ್ಳೋಣ. ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ರಾಜ್ಯದ 28 ಸಂಸದರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್, ಏನಿದೆ ಹೈಲೈಟ್ಸ್? ಲಕ್ಷ್ಮಿ, ಸರ್ಕಾರ ಬಂದ ನಂತರ ಮತ್ತು ಹೊಸದಾಗಿ ಸಂಸದರ ಆಯ್ಕೆಯಾದ ನಂತರ ಇದೇ ಮೊದಲ ಬಾರಿಗೆ ಸಭೆಯನ್ನ ಆಯೋಜನೆ ಮಾಡಿರುವಂತದ್ದು. ಸಂಸದರ ಜೊತೆ ಸಭೆ ನಡೆಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ರಾಜ್ಯದ ಎಲ್ಲಾ ಸಂಸದರು ಸಭೆಯನ್ನ ಖಾಸಗಿ ಹೋಟೆಲ್ನಲ್ಲಿ ದೆಹಲಿಯಲ್ಲಿ ನಡೆಸ್ತಾ ಇರುವಂತದ್ದು. ಸಭೆ ಕೂಡ ಆರಂಭ ಆಗಿರುವಂತದ್ದು. ಕೇಂದ್ರದಿಂದ ಬರಬೇಕಾದಂತ ಯೋಜನೆಗಳು ಮತ್ತು ಅನುದಾನ ಸಂಬಂಧಪಟ್ಟಂತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಮತ್ತು ಸಂಸದರ ಸಹಕಾರವನ್ನು ಕೋರುವಂಥದ್ದು. ಯಾಕಂದ್ರೆ ಈಗ ಬಜೆಟ್ ಬೇರೆ, ಕೇಂದ್ರದ ಬಜೆಟ್ ಮಂಡನೆ ಆಗುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಬರುವ ಸಂಬಂಧಪಟ್ಟಂತೆ ಅನುದಾನ ಮತ್ತು ಯೋಜನೆಗಳ ಸಂಬಂಧಪಟ್ಟ ಕೇಂದ್ರದ ಮೇಲೆ ಒತ್ತಡವನ್ನ ಏರುವ ಸಲುವಾಗಿ ಇವರ ಸಹಕಾರವನ್ನ ಕೋರುವ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂತದ್ದು. ಸಭೆಯಲ್ಲಿ ಸಮಗ್ರವಾಗಿ ಎಲ್ಲಾ ಮಾಹಿತಿಗಳು ಸಂಬಂಧಪಟ್ಟಂತೆ ಏನೇನು ಯೋಜನೆಗಳು ಬರಬೇಕು, ಎಷ್ಟೆಷ್ಟು ಅನುದಾನ ಬರಬೇಕು, ಕೇಂದ್ರದ ಮೇಲೆ ಯಾವ ಯಾವ ಇಲಾಖೆಗಳ ಮೇಲೆ ಎಷ್ಟೆಲ್ಲ ಯಾವ ರೀತಿ ಒತ್ತಡವನ್ನ ಏರಬೇಕು ಅನ್ನೋ ಸಂಬಂಧಪಟ್ಟಂತೆ ಸಭೆ. ಅದರಲ್ಲೂ ಕೂಡ ರಾಜ್ಯದಿಂದ ಕೇಂದ್ರ ಸಚಿವರಾಗಿದ್ದ ಸಚಿವರು ಕೂಡ ಪಾಲ್ಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಚಿವರ ಜೊತೆ ಹೆಚ್ಚಿನ ರೈಟ್, ಅಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಜೊತೆಯಲ್ಲೇ ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇಬ್ರು ಅವರು ಡಿ.ಕೆ. ಶಿವಕುಮಾರ್ ಕಂಪ್ಲೀಟ್ ಆಗಿ ಆ ಕಡೆ ಮುಖ ತಿರುಗಿಸ್ಕೊಂಡು ಕೂತಿದ್ದಾರೆ, ಸಿದ್ದರಾಮಯ್ಯ ಈ ಕಡೆ ಮುಖ ಮಾಡ್ಕೊಂಡು ಕೂತಿದ್ದಾರೆ. ಇಬ್ರು ಮಾತಾಡ್ತಾ ಇಲ್ಲ, ಮಧ್ಯೆ ಒಂದು ಚೇರ್ ಬೇರೆ ಖಾಲಿ ಬಿಟ್ಕೊಂಡು ಸುಮ್ಮನೆ ಕೂತಿದ್ದಾರೆ. ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಅಷ್ಟೇ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಇಬ್ರು ಒಟ್ಟಿಗೆ ಕೂತಿದ್ದಾಗ ಯಾವ ಸನ್ನಿವೇಶ ನಿರ್ಮಾಣ ಆಯಿತು. ಸಿದ್ದರಾಮಯ್ಯ ಅವ್ರಿಗೆ ಸ್ವಾಮೀಜಿಗಳು ಹೇಳಿದ್ರು ಸಿಎಂ ಚೇರ್ನ ಬಿಟ್ಕೊಡಿ ಅಂತ. ಈಗ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಮೀಟಿಂಗ್ ಇದು. ಆ ಮೀಟಿಂಗಲ್ಲಿ ರಾಜ್ಯದ 28 ಸಂಸದರ ಜೊತೆಗೆ ಸಿಎಂ ಮತ್ತೆ ಡಿ.ಸಿ.ಎಂ ಇಬ್ರು ಕೂಡ ಮೀಟಿಂಗ್ ನಡೆಸಿದ್ದಾರೆ. ಆದ್ರೆ ದೃಶ್ಯ ನೋಡಿ, ಇಬ್ರು ಕೂಡ ಆ ಇಬ್ಬರ ನಡುವಿನ ಒಂದು ಕೋಆರ್ಡಿನೇಷನ್ ಏನ್ ಕಾಣ್ಬೇಕಲ್ಲ, ಅದು ಕಾಣ್ತಾ ಇಲ್ಲ. ಮಧ್ಯೆ ಒಂದು ಚೇರ್ ಬೇರೆ ಖಾಲಿ ಬಿಟ್ಟಿದ್ದಾರೆ. ಹಾಗೇನೆ ಇಬ್ರು ಮಾತಾಡ್ತಾ ಇಲ್ಲ, ಇಬ್ರು ಸ್ವಲ್ಪ ಮುಖ ತಿರುಗಿಸ್ಕೊಂಡು ಕೂತಿರುವಂತ ಒಂದು ಬಾಡಿ ಲ್ಯಾಂಗ್ವೇಜ್ ಕಾಣ್ತಾ ಇದೆ. ಸಿಎಂ ಕುರ್ಚಿ ದಂಗಲ್ ವಿಚಾರ ಇಲ್ಲೂ ಕೂಡ ಪರಿಣಾಮ ಬೀರಿದ್ಯಾ?